ಕಷ್ಟಗಳನ್ನದ ಗುರುವನ್ನು ತೋರಿ ಸೃಷ್ಟಿನಿಯದೊಳಗವನೇ ಹೋಗಿ ಇರುವ ಯೋಗಿಯ ನೋಡಲಿ ಇರುವ ಯೋಗಿಯ ನೋಡಲಿ ಶೃಂಗಾರ ಮಾಡಿ ಬಡವನ ಬಾಳು ಬಂಗಾರವಾಗಬೇಕಾದರೆ ಮಾತೆ ಗಂಗಮ್ಮ ನೀನು ಆ ಜಾತಿ ಈ ಜಾತಿ ಎನ್ನದೆ ಬಡವ ಬಲ್ಲಿದ ಮೇಲು ಕೀಳು ಎನ್ನದೆ ಈ ಮನುಷ್ಯ ಜಾತಿಯ ಕೆಟ್ಟ ಕಲ್ಮಶವನ್ನು ನಾಶ ಮಾಡುವ ಭಾವನ ಮಾತೆ ಪವಿತ್ರ ಮಾತೆಯಾದ ನಿನ್ನನ್ನು ರಾಜ್ಯದಿಂದ ರಾಜ್ಯಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರದೇಶದಿಂದ ಪ್ರದೇಶಕ್ಕೆ ನೀನು ಹರಿಯುವ ದಿಕ್ಕನ್ನೇ ಬದಲು ಮಾಡುತ್ತಿದ್ದಾರಮ್ಮ ಈ ಸ್ವಾರ್ಥ ಮುಖಂಡರು. ನಿನ್ನ ಹೆಸರಿನ ಮೇಲೆ ರಾಜಕೀಯ ಪುಡಾರಿಗಳು ತಮ್ಮ ಪಕ್ಷದ ಹೆಸರನ್ನೇ ಬೆಳೆಸಿಕೊಳ್ಳುತ್ತಾರೆ. ವಸುಂಧರ ಗಂಗಾ ಮಾತೆ ನೀನು ಯಾವತ್ತೂ ರೈತರ ಬಾಳಿಗೆ ಉಸಿರಾಗಿ ಈ ಕರ್ನಾಟಕದ ರಾಜ್ಯದ ರೈತರಿಗೆ ಜೀವನಾಡಿಯಾಗಮ್ಮ, ಜೀವನಾಡಿಯಾಗು. ಅಬ್ಬ, ಅಲ್ಲಿಂದ ಇಲ್ಲಿಗೆ ಬರೋದೇ ಸಾಕಾಗಿ ಹೋಯ್ತ್ರಿ ನನಗ. ನೀನು ಇಲ್ಲಿವರೆಗೆ ಬರುವ ಅವಶ್ಯಕತೆ ಇದೆ. ಮೊದಲೇ ದಾರಿಯಲ್ಲಿ ಬರುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಗತಿ ಏನು? ಅದು ಅಲ್ಲದೆ ಕುರಿಮರಿ ಹಿಡಿದು ಬಂದು ಆ ದಾರಿಯಲ್ಲಿ ಗಿಡಕ್ಕೆ ಕಟ್ಟಿ ಬಂದಿರ್ಲಿಲ್ಲ. ಏನು ಹೇಳಬೇಕು? ಪಾಪ ರೀ, ನಾನೇನಾದ್ರೂ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಅದು ಒಂದೇ ಸಮನ ಒದ್ರಾಗ ಹತ್ತಿ ಬಿಡ್ತೈತಿ. ಅದಕ್ಕೋಸ್ಕರ ಆ ಗಿಡಕ್ಕೆ ಕಟ್ಟಿ ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ. ಬೇಗ ಊಟ ಮಾಡಿರಂತೆ. ಆದರೆ ಸೌಭಾಗ್ಯ, ಮೊದಲೇ ದುಡ್ಡಿದ ಗಟ್ಟಿ ಸುಡ ಬಿಸಿಲಲ್ಲಿ ಅಲ್ಲಿಂದ ಇಲ್ಲಿ ಬರುವುದು ತಪ್ಪು ಅಂತ ಹೇಳಿದೆ. ಸ್ವಾಮಿ, ಗರ್ಭಿಣಿ ಹೆಂಗಸರು ಹೆಚ್ಚು ಹೆಚ್ಚು ನಡೆದ್ರೇನೆ ಹೆರಿಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ ನಮ್ಮ ಹಿಂದಿನ ಕಾಲದ ಹಿರಿಯರು ಹೇಳಿದ್ದಾರೆ. ಅದೆಲ್ಲ ನಿಮ್ಮಂತ ಗಂಡಸರಿಗೆ ಎಲ್ಲಿ ಗೊತ್ತಾಗ್ಬೇಕು? ಬನ್ನಿ ಊಟ ಮಾಡೋರಂತೆ. ಊಟ ಆಮೇಲೆ ಮಾಡೋಣ. ಅಲ್ಲಿ ನೋಡು, ಈ ಗೋದಾಯಿ ಬಡಿಯಲ್ಲಿ ಆ ಗಿಡಗಂಟೆಗಳ ಗಂಟಲಿನ ಹೊರ ನಾದದಲ್ಲಿ ಹಕ್ಕಿಗಳ ಕಿಲಿಪಿಲಿ ನಾದದಲ್ಲಿ ಕಂಠದಿಂದ ಹೊರ ಸುತ್ತಲಿ ಒಂದು ಹಾಡಿನ ಪಲ್ಲವಿ. ನಿಮಗಿನ್ನೂ ರಸಿಕತೆ ಇನ್ನೂ ಕಡಿಮೆ ಆಗಿದೆ. ಹೌದು ಸೌಭಾಗ್ಯ, ತುಂಬಿದ ಗರ್ಭಿಣಿ ಇನ್ನ ಡಿಲಿವರಿ ಆಗಿ ಬಾಣದಾನ ಮಾಡಿ ಬರುವುದು ಬಹಳ ದಿನವಾಗುತ್ತೆ. ಅಲ್ಲಿವರೆಗೂ ಈ ಮನಸ್ಸು ತಡೆಯಬೇಕಲ್ಲ ಸೌಭಾಗ್ಯ. ಹುಣಸೆ ಗಿಡ ಮುಪ್ಪಾದ್ರೂ ಹುಳಿ ಮಾತ್ರ ಮುಪ್ಪಾಗಲ್ಲ ಅಲ್ಲ? ಅದೇ ನಿನಗೆ ಗೊತ್ತಲ್ಲ ಸೌಭಾಗ್ಯ. ಆಯ್ತು, ನೀವು ಇಷ್ಟದಂತೆ ಆಗ. ಪ್ರತಿ ರಾತ್ರಿ ಪ್ರತಿ ಹಗಲು
ನೀನು ಊಟಕ್ಕೆ ರೆಡಿ ಮಾಡು, ನಾನು ಬಾವಿಗೆ ಹೋಗಿ ನೀರು ತೆಗೆದುಕೊಂಡು ಬರುತ್ತೇನೆ. ರೀ ಬೇಗ ಬಂದ್ಬಿಡಿ. ಹಾ ಬರ್ಬೇಕಾದ್ರೆ ಹಾತ್ರಕ್ಕಿ ಪಲ್ಲೆ ಮೂಲಂಗಿ ಮೆಂತೆ ಪಲ್ಲೆ ಕಿತ್ಕೊಂಡು ಬರೋದನ್ನ ಮಾತ್ರ ಮರಿಬೇಡಿ. ಬೇಗ ಹೋಗಿ. ಅಮ್ಮನವರಿಗೆ ಬಯಕೆಯ ಬೇಗ ಬಂದ್ಬಿಡ್ಬೇಕು. ಆಯ್ತು ಆಯ್ತು. ದುರ್ಗಾ ಮಾತೆ, ದೇವರಂತ ಪತ್ನಿ, ಮುತ್ತಿನಂತ ಮೈದನ, ಇವರು ತೋರಿಸುವ ಪ್ರೀತಿ ಮಮಕಾರದ ನಡುವೆ ನನ್ನ ತವಳು ಮನೆಯನ್ನೇ ನಾನು ಮರೆತು ಬಿಟ್ಟಿದ್ದೇನೆ. ಅಮ್ಮ ಭೂತಾಯಿ, ಇನ್ನು ಹೆಚ್ಚು ಹೆಚ್ಚು ದವಸ ಧಾನ್ಯಗಳನ್ನು ಕೊಟ್ಟು ಈ ರೈತನ ಮನೆತನವನ್ನು ಉದ್ಧರಿಸು ತಾಯಿ. ಉದ್ಧಾರ ಮಾಡಲೆಂದೇ ನಾವು ಇದ್ದೇವೆ. ಹಾಲು ಆಕೆಯನ್ನು, ಹರಿಯುವ ನದಿಯನ್ನು, ಏರುವ ಏಣಿಯನ್ನು, ಹಚ್ಚುವ ಬೆಂಕಿಯನ್ನು ತಿರುಮುರು ಮಾಡಬಹುದು. ಆದರೆ ಅಧಿಕಾರಕ್ಕೆ ಈಗ ಈ ರಾಜಕೀಯ ರಣಧೀರ ಪುಣ್ಯದ ಗಂಡ ಕಂಡ ಪ್ರಚಂಡನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಇಂದು ನಿನ್ನ ರಕ್ತದ ಉಸಿರನ್ನೇ ಬೋಳ್ಬೋಳವಾಗಿ ಸುಟ್ಟು ಭಸ್ಮ ಮಾಡುತ್ತಾನೆ ಈ ರುದ್ರಯ್ಯ. ಏ ರುದ್ರಯ್ಯ, ನೀನೇಕೆ ಇಲ್ಲಿಗೆ ಬಂದೆ? ಗುಡಿ ಇರೋದು ಮನಸ್ಸು ಇರೋದು ಪ್ರೀತಿಗೆ, ಕನಸು ಇರೋದು ಬದುಕಿಗೆ. ನಾವು ಬಂದಿರುವುದು ನಿನ್ನ ಹೆರಿಗೆಯ ಮುಂಚಿತವಾಗಿ, ಅಂದರೆ ಮರ್ಡರ್ ಮಾಡಲು ಬಂದಿದ್ದೇವೆ. ನಾಚಿಕೆದರನ್ನ ಹೇಳಿ, ನಿನಗೆ ಯಾವ ಅಕ್ಕ ತಂಗಿ ತಾಯಿ ಇಲ್ವೇನೋ ನೇಚ? ಗರ್ಭಿಣಿ ಹೆಂಗಸರನ್ನ ಕಾಮಿಸಬಾರ್ದು, ಕಾಮದ ದೃಷ್ಟಿಯಿಂದ ನೋಡಬಾರ್ದು ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೇ ಇದೆ. ಅದನ್ನ ತಿಳಿದುಕೊಂಡ್ರೇನೋ ಅಂತದ್ರಲ್ಲಿ ನೀವು ಮುಚ್ಚಲೇ ಸೊಕ್ಕಿನ ಹೆಣ್ಣೆ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಈ ಸೇಡಿನ ಪ್ರತಿಕಾರದ ಬಿಂಬ. ಇಂದು ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ವಂಶದಲ್ಲಿಯೇ ಯಾವ ಒಂದು ನರಪಿಳ್ಳೆಯೂ ಸಹ ಈ ಭೂಲೋಕಕ್ಕೆ ಕಾಲಿಡದಂತೆ ಮಾಡುತ್ತಾನೆ ಈ ರುದ್ರಯ್ಯ. ಗರುಡ್, ಇಂದು ಇವಳ ಶೀಲ ಸಮಾಧಿ ಮಾಡುತ್ತೀಯೋ ಅಥವಾ ದೇಹ ಸಮಾಧಿ ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಇವಳ ಪಿಂಡದಲ್ಲಿರುವ ಪ್ರಾಣ ಪಕ್ಷಿ ಯಮಲೋಕಕ್ಕೆ ಪಾರ್ಸಲಾಗಬೇಕು ಅಷ್ಟೇ. ರುದ್ರಯ್ಯ, ಈ ಭಾರತದ ನಾರಿಗೆ ಶೀಲವೇ ಸಂಪತ್ತು, ಶೀಲವೇ ಅವರಿಗೆ ಸೌಭಾಗ್ಯ, ಶೀಲವೇ ಅವರ ದೇಹದ ಪಂಚಭೂತಗಳಿಗೆ ಆಶ್ರಯ ನೀಡ್ತಾರೆ ಎನ್ನುವುದು ನಿಮ್ಮಂತವರಿಗೆ ಎಲ್ಲಿ ಗೊತ್ತಾಗಬೇಕು? ನೀಚ ರಾಕ್ಷಸರೇ, ನನ್ನ ಹಾಗೆ ನಾನು ಹೊತ್ತ ಹಾಗೆ ನಿಮ್ಮನ್ನು ಕೂಡ 9 ತಿಂಗಳು ಹೊತ್ತು ಹತ್ತಿದ್ದಾರೆ ಆ ನಿನ್ನ ತಾಯಿ ಅನ್ನೋದು ಮರಿಬೇಡ. ತಾಯಿಗಂದ್ರ ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಹೆಚ್ಚು ಎನ್ನುತ್ತದೆ ಈ ಸಮಾಜ. ಇಂದು ನಿನ್ನ ಮಾನವೀಯತೆ ಶೀಲವನ್ನೇ ಸುತ್ತು ಹಾಕುತ್ತೇನೆ. ಆಮೇಲೆ ಬದುಕುವೆಯೋ ಸಾಯುವೆಯೋ ಅದು ನಿನ್ನ ಪ್ರಾರಬ್ಧ ಕರ್ಮ. ಯಾರಾದ್ರೂ ಬಿಡಿ ಅವಳ ಕೈಗಳನ್ನು. ಯಾರು ಇಲ್ಲದ ಸಮಯವನ್ನು ನೋಡಿ ನನ್ನ ತಂಗಿಯನ್ನು ಎಳೆದಾಡುತ್ತಿದ್ದೀರಲ್ಲ, ನಾಚಿಕೆ ಬರಬೇಕು ನಿಮ್ಮ ಈಗಿನ ಕೃತ್ಯಕ್ಕೆ. ಭೀಮಗಾಯ, ಕುಸ್ತಿಪಟು ಪೈಲ್ವಾನ್ ಭೀಮಗಾಯ, ಒಂದು
ಹೌದು, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಇಂದು ಯುವ ಮಾನ ಕಾಪಾಡಲು ನೀನು ಬಂದಿರುವೆಯ ಮಗನೇ. ಅದು ದ್ವಾಪರ ಯುಗ, ಇದು ಕಲಿಯುಗ. ಇಲ್ಲಿ ನಮ್ಮಂತ ಶ್ರೀಮಂತರದೇ ಸುಟ್ಟು ಹಾಕೋ ಆ ನಿನ್ನಾರಗ ಹತ್ತಿದ ಶ್ರೀಮಂತಿಕೆಗೆ. ಹೊಸರು ಹೆಂಗಸು ಒಬ್ಬಳೆ ಸಿಕ್ಕಿದ್ದಾಳೆಂದು ನಿಮ್ಮ ಆಕಾಶವನ್ನು ಮೆರೆಯುತ್ತಿದ್ದೀರಲ್ಲ. ನಿಮ್ಮನ್ನು ಅಡೆದವಳು ಒಂದು ಹೆಣ್ಣು, ನಿಮ್ಮ ಅಕ್ಕ ತಂಗಿಯರು ಒಂದು ಹೆಣ್ಣು ಎಂಬ ಮಾನವೀಯತ ಮರೆತ ಮತಿಹೀನರೇ. ಇಲ್ಲ ಇಲ್ಲ, ಇಂದು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಮಗನೇ, ನನ್ನ ಕೊಳಲು ಪಟ್ಟಿ ಇಡುವಷ್ಟು ಧೈರ್ಯ ಬಂತಲ್ಲೇ ಮಗನ ನಿನಗ. ಲೇ ಪ್ರಚಂಡ, ಕಟ್ಟಲೇ ಇದು. ಬೇಟೆಯೇ ಬೇಟೆಗಾರರನ್ನು ಹುಡುಕಿಕೊಂಡು ಬಂದಂತಾಯ್ತ. ಒಂದೇ ಏಟಿಗೆ ಎರಡು ಹಕ್ಕಿಗಳು ನಮ್ಮ ಬಲೆಗೆ ಬಿದ್ದಂತಾಯಿತು. ಗರುಡ, ಮತ್ತೆ ಕೆತ್ತಡ. ಆ ಬೆಟ್ಟ ಬರುವುದರೊಳಗಾಗಿ ನಾವು ಬಂದ ಕೆಲಸ ಮುಗಿಸಬೇಕು. ಏ ಭೀಮರಾಯ್, ರುದ್ರಯ್ಯ, ಬಿಚ್ಚಿ ನೋಡಲೇ ಈ ಕರುನಾಡ ಪೈಲ್ವಾನು. ನಿನ್ನ ಟ್ವಿಸ್ಟು ಗಿಚ್ಚುಗಳನ್ನೆಲ್ಲ ಮೂಟ ಕಟ್ಟಿ ಊರಿಂದ ಆಚೆ ಹಾಕಿ ಬರ್ತೇವೆ. ನಿನ್ನ ಅಣ್ಣ ಪೈಲ್ವಾನ್ ಭೀಮರಾಯ ಈಗ ಕೈಲಾಗದ ಷಂಡನಾಗಿ ನಮ್ಮ ಬಂಧನದಲ್ಲಿ ಸಿಲುಕಿ ಅವನ ಕಣ್ಣ ಎದುರಿಗೆ ನಿನ್ನ ದೇಹದ ಸುಖವನ್ನು ಹೇಗೆ ಅನುಭವಿಸುತ್ತೇನೆಂದು ತೋರಿಸುತ್ತೇನೆ. ದಯವಿಟ್ಟು ನನ್ನ ನೀನು ಮಾತಾಡಿ, ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನ ಬಿಟ್ಟು ಬಿಡಿ. ಬೇಡ, ಅವಳನ್ನು ಏನಾದರೂ ಮಾಡಿದರೆ ನಿಮ್ಮೊಬ್ಬೊಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡುವೆಲೆ ಕತ್ತಾಕಿರುವ ನನ್ನ ಮಗನೇ? ಈ ಶಿಕ್ಷೆ ಒಂದು ನನ್ನ ಅರಮನೆಯಲ್ಲಿಯೇ ನಡೆಯಬೇಕಿತ್ತು. ಅದು ಇಂದು ಕೈಗೂಡಿ ಬಂದಿದೆ. ಪ್ರಚಂಡ, ತಾವೆಲ್ಲ ದಂಡವನ್ನು ತೆಗೆದುಕೊಳ್ಳಿ. ಬಿಟ್ಬಿಡಿ ಅವನನ್ನ. ನನ್ನನ್ನು ಹೊಡಿರೆ ಹೊಡಿತಿರಲ್ಲೇ ಹೊಡಿ, ಬೇಕಾದ ಶಿಕ್ಷೆ ಕೊಡ್ರೆ. ಆದರೆ ಬಸರೇ ಗಸರಲ್ಲ ತಂಗಿಗೆ ಏನು ಮಾಡಬೇಡಲೇ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನ ಹೊಡಿಬೇಡಿ. ನಿಮಗೆ ನನ್ನ ದೇಹ ತಾನೇ ಬೇಕು. ಬನ್ನಿ, ಅನುಭವಿಸಿ, ನಿಮಗೆ ಇಷ್ಟ ಬಂದಂತೆ ಅನುಭವಿಸಿ. ಒಂದು ಬಸರಿಗೆ ಇಷ್ಟು ಪರಿಪರಿಯಿಂದ ಬೇಡಿಕೊಂಡ್ರು ಕೂಡ ಕರುಣೆ ಬಾದ ಕಟ್ತಾರೆ ನೀವು. ಅದು ಮೇಲೆ ಮುಂದೊಂದು ದಿನ ಬೇಡ ಸೌಭಾಗ್ಯ, ನೀರು ಅಂತ ಮರೆಯುತ್ತಾ ಇರ್ಬೇಕು. ಓ
ಹೋಗಬೇಡ ಸಮಾಜ, ಹೋಗಬೇಡ. ಇದು ಗರತಿಯ ಶಾಪಕನು. ಮುಂದೊಂದಿನ ನಳಿ ಸಾಯ್ತೀರ. ಇದೇ ಈ ಗಣ್ಣಿನ ಗರತಿಯ ಶಾಪ. ಗರತಿಯ ಶಾಪ. ಇಂತಹ ಶಾಪ ಪಾಪಗಳನ್ನು ಪಾನ್ ಶಾಪ್ನಲ್ಲಿ ಹರಾಜಿಗೆ ಇಟ್ಟು ಬಾಳಲೆ ಏನವಳ ತುಂಬಿ ನಿಂತದ್ದು. ಅವಳ ಜೊತೆ ಸರಸ ಸಲ್ಲಾಪ ಮಾಡುತ್ತಿದ್ದರೆ ನನ್ನ ಮೈ ರೋಮಾಂಚನವಾಯಿತು. ಅಷ್ಟು ಅದ್ಭುತವಾಗಿದೆ ಅವಳ ದೇಹದ ಸೌಂದರ್ಯ. ಅವಳನ್ನು ಅನುಭವಿಸಿದ ನಾನೇ ಧನ್ಯ. ಅಂತೂ ನೀ ದೊಡ್ಡ ಹಠ ಇದೆ. ಇನ್ನೂ ಒಂದು ಬಾಕಿ ಇದೆ. ಪ್ರಚಂಡ ಅವನ ಕೈಗಳನ್ನ. ಕರುಣೆ ಇಲ್ಲದ ಕಟುಕ ನಾಯಕ, ರೈತರ ಬಾಳ ಬೇಗವ ಬದಲು ಬೆಂಕಿ ಇಡಲಂತೆ ಹುಟ್ಟಿದ್ದೀರಲ್ಲೇ. ಬೆಂಕಿ ಇಲ್ಲ ಇಲ್ಲ, ಇಂದು ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದು. ನಿನ್ನನ್ನು ಕೊಂದೆ ಕಾಮ ತುಂಬಿದ ಈ ವಿಷ ಸರ್ಪಗಳಿಗೆ
ನನ್ನನ್ನ ಬಲಿ ಮಾಡಿಬಿಟ್ಟಿಯ ತಾಯಿ. ದುರ್ಗಾ ಮಾತೆ, ಶೀಲ ಕಳೆದುಕೊಂಡ ನಾನು ಹೇಗೆ ಬದುಕಲಿ? ಶೀಲ ಕಳೆದುಕೊಂಡ ನಾನು ಹೇಗೆ ಬದುಕಲಿ? ಈ ಸಮಾಜದಲ್ಲಿ ನನ್ನ ಮುಖವನ್ನ ನಾನು ಹೇಗೆ ತೋರಿಸಿ? ಈಗ ಇಲ್ಲ, ಶೀಲ ಕಳೆದುಕೊಂಡ ನಾನು ಹೀಗೆ ಮುಖವನ್ನ ನನ್ನ ಪತಿ ದೇವರಿಗೆ ತೋರಿಸಬಾರ್ದು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಈ ನೀಚ ಕಾಮಕರು ಇರುವವರೆಗೂ ನಮ್ಮಂತ ಬಡಗೆನ್ನಿಗೆ ಸಾವು ನಿಶ್ಚಿತ. ಅಮ್ಮ, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಯಾರ ಜೀವನಂತ ಮೊದಲೇ ತಿಳಿಸೋ ಭಗವಂತ, ಆಸೆಯಿಲ್ಲದ ಭಕ್ತಿ ಸುಮ್ಮನೆ, ಮನುಷ್ಯ ಜನ್ಮ ಬೇಡ ದೇವನೇ, ಕನಸು ಕಾರ್ಯ ಮಲ್ತಿ ಸುಮ್ಮನೆ. ಕೆಲಸ ಮಾಡಿಕೊಂಡೆ. ಸೌಭಾಗ್ಯ, ಏ ನನ್ನ ಮುದ್ದು ಬಂಗಾರ ಸೌಭಾಗ್ಯ, ಸೌಭಾಗ್ಯ, ಏ ಸೌಭಾಗ್ಯ, ಸೌಭಾಗ್ಯ, ಸೌಭಾಗ್ಯ. ಮಾಡಿಕೊಳ್ಬಾರ್ದಾಗಿತ್ತಮ್ಮ ನೀನು. ಸೌಭಾಗ್ಯ, ನನ್ನೆಲ್ಲ ಬಿಟ್ಟು ಹೋದೆಯ? ನಿನಗೆ ತವರು ಮನೆಯ ಹುಡುಗರು ತಂದಿನಿ ನೋಡಿ ಹೇಳಮ್ಮ. ಒಂದು ನಿನಗೆ ಕೊಟ್ಟ ಮಾತಿನಂತೆ ನಿನ್ನ ಶ್ರೀಮಂತ ಕಾರ್ಯ ದೂರಿಂದ ಮಾಡಲು ನಿನಗೆ ಇಷ್ಟ ಇರುವ ರೇಷ್ಮೆ ಸೀರೆ ತಂದಿನಿ ತಾಯಿ. ಸೌಭಾಗ್ಯ, ನನ್ನ ಹೋಳಿಯೊಳಗೆ ಹಾಲು ಗಡಗ ತಂದಿನಿ ತಾಯೇ. ಅಷ್ಟೇ ಅಲ್ಲಮ್ಮ, ಅಷ್ಟಿಲ್ಲ, ಬೆಳ್ಳಿ ಹುಡುಗರ ಬಂಗಾರದ ಚೇನ ತಂದಿನಿ ತಾಯಿ. ನೋಡಿಯಲಿಗೆ ಬೆಳ್ಳಿ ತೊಟ್ಟಿಲವನ್ನು ಮಾಡ್ಬೇಕಾಕಿನಿ ತಾಯೇ, ಬೆಳ್ಳಿ ತೊಟ್ಟಿಲವನ್ನು ಮಾಡ್ಬೇಕು. ಅಯ್ಯೋ ಇದೆ ನನ್ನ ಅಡಿಯನನ್ನು ಹೆಗರ ಮೇಲೆ ಹೊತ್ತು ಆಡಿಸುವ ಬೆಟ್ಟದಷ್ಟು ಕನಸು ಕಂಡು
ಎಲ್ಲ ನನ್ನ ಕನಸು ನುಚ್ಚು ನೂರಾಯಿತಲ್ಲ ದೇವರೇ, ನುಚ್ಚು ನೂರಾಯಿತು. ಎಲ್ಲಿದೆ ಸೌಭಾಗ್ಯ, ಸೌಭಾಗ್ಯ ಎಲ್ಲಿ ಹೋದಳು? ಏನಾಯಿತು ನಿನಗೆ? ನನ್ನನ್ನು ಬಿಟ್ಟು ಏಕೆ ಹೋದೆ? ಸೌಭಾಗ್ಯ, ಅಯ್ಯೋ ದೇವರೇ, ಅಯ್ಯೋ ದೇವರೇ. ರಾಯ, ಏನಾಯಿತು ರಾಯ? ನನ್ನ ಸೌಭಾಗ್ಯ ನನ್ನನ್ನು ಬಿಟ್ಟು ಹೋಗಲ್ಲ. ಏನಾಯಿತು ರಾಯ? ಏನಂತ ಹೇಳಲಿ ಬೆಟ್ಟ? ನನ್ನ ತಂಗಿಯ ಶ್ರೀಮಂತ ಕಾರ್ಯ ಮಾಡಕ ದೂರಿಂದ ಮಲ್ಲಿಗೆ ಅಲ್ಲಿ ಯಾರೂ ಇಲ್ಲ. ಇಲ್ಲಿ ಬಂದು ನೋಡಿದರೆ ಏನು ಆಗಬಾರದಿತ್ತು, ಅದೆಲ್ಲ ಆಗಿ ಹೋಗಿ ಅದೆಲ್ಲ ಆಗಿ ಹೋಗಿತ್ತು. ಈ ಜೊತೆ ಯಾರು ತಂದರು ರಾಯ? ಬೆಟ್ಟ, ಸತ್ಯವಾದ ಮಾತು ಹೇಳಿ. ಹೇಳು ರಾಯ, ಈ ವಿಷಯವನ್ನು ಕ್ರಾಂತಿಗೆ ಹೇಳುವುದಿಲ್ಲ. ಒಂದು ನನಗೆ ಭಾಷೆ ಕೊಡು ಬೆಟ್ಟ. ಹೇಳು ರಾಯ, ಹೇಳು. ನನ್ನ ಸೌಭಾಗ್ಯನಿಗೆ ಏನಾಯಿತು? ಓ ನಾಯಿಗಳು, ರುದ್ರಯ್ಯ ಮತ್ತು ಕರ್ಣರಾಜ ಸೇರಿ ನನ್ನ ತಂಗಿಯಾದ ನಿನ್ನ ಸೌಭಾಗ್ಯಳ ಶೀಲವನ್ನು ಹಾಳು ಮಾಡಿದರು ಬೆಟ್ಟ. ಶೀಲವನ್ನು ಹಾಳು ಮಾಡಿದರು. ಅಯ್ಯೋ, ನಿನಗೆ ಕರುಣೆಯ ಇಲ್ಲವೇ? ಕರುಣೆ ಅಯ್ಯೋ ನಡೆಯಲು ಹೋದ ನನಗೆ ಬಡಗೆಯಿಂದ ಹೊಡೆದರು. ಆಮೇಲೆ ಲಾಂಗ್ರಿದ ಚಾಕುವಿನಿಂದ ಚುಚ್ಚಿದರು. ಶೀಲ ಕಳೆದು ಬಡಿಗೆಯಿಂದ ಹೊಡೆದು ಲಾಗುವಿಂದ ಚುಚ್ಚಿದರು. ಶೀಲ ಕಳೆದುಕೊಂಡ ಸೌಭಾಗ್ಯ
ನಿನಗೆ ಮುಖ ತೋರಿಸಬಾರದೆಂದು ನನ್ನ ಹೊಟ್ಟೆಯಲ್ಲಿರುವ ಚಾಕುವಿನಿಂದ ಚುಚ್ಚಿಕೊಂಡು ಸತ್ತಳು ಬೇಟ. ಚುಚ್ಚಿಕೊಂಡು ಸತ್ತಳು ಬೇಟ, ಸತ್ತಳು. ಬೇಟ ಬೇಟ, ನನ್ನದೊಂದು ಮಾತು ನಡೆಸಿಕೊಡ್ತೀಯ? ಒಂದಲ್ಲ 100 ಮಾತು ನಡೆಸಿಕೊಡುತ್ತೇವೆ. ಪಾಪಿ ಕಣ್ಣುಗಳು ಹೊಸರು ಹೆಂಗಸು ನನ್ನ ತಂಗಿಯ ಸೀಮಂತ ಕಾರ್ಯ ನೋಡಿ ಸಾಯಬೇಕಾಗುತ್ತೆ. ದಯಮಾಡಿ ನಾನು ಸಾಯುವುದರೊಳಗೆ ನನ್ನ ತಂಗಿಯ ಶ್ರೀಮಂತ ಕಾರ್ಯವನ್ನು ನಡೆಸಿಕೊಡಬೇಕ. ನಾನೇನು ಮಾಡಲಿ? ಯಾರನ್ನು ಕರೆಯಲಿ?
ಗಂಧ ಕೊಡಿಸೋ ಕಲವರೆಗೆ ಮಂದಿರ ಮನವು ಮನವರೆಗೆ ನನ್ನನ್ನು ಗಂಟಿ ಮಾಡಿ ಬಿಟ್ಟು ಹೋದೆ. ಗಂಟಿ ಮಾಡಿ ಬಿಟ್ಟು ಹೋದೆಯ. ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದಿಲ್ಲ ಒಂಟಿಯಾಗಿ ಬಿಟ್ಟು ಹೋದಿಲ್ಲ ನೀತಿ ಜೀವ ಜ್ಯೋತಿಯ ಬೆಟ್ಟ 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 ಬಾರು ಇಲ್ಲಿ. ನನ್ನ ಸೌಭಾಗ್ಯ. ನೋಡು, ನನ್ನ ತಂಗಿ ನನಗೂ ಬಾ ಬಾ ಅಂತ ಕರೆಯಾಗತ್ತ. ಸಾವಿರಾರು ಪೈಲ್ವಾರನ್ನು ಸೋಲಿಸಿದ ಶಕ್ತಿ ಇದನ್ನು ನನ್ನ ಕ್ರಾಂತಿಗೆ ಮುಟ್ಟಿಸು ಬೆಟ್ಟ. ನನ್ನ ಕ್ರಾಂತಿಗೆ ನಾನು ಹೋಗ್ತೀನಿ ಬೆಟ್ಟ. ನಾನು ಹೋಗ್ತೀನಿ ಬೆಟ್ಟ. ನನ್ನ ಸಣ್ಣ ತಂಗಿನ ಅಕ್ಕಿನ ಮನೆ ಸೊಸೆ ಮಾಡಿ ಮನೆ ಸೊಸೆಗೆ ಮಾಡ್ಕೋಬೇಕು. ಯಾರೋ ಯಾರೋ ಈ ನಾಲ್ವರು ನನ್ನ ಭಕ್ತ ಗುಣವ ನನಗೆ ಯಾರು ನನ್ನ ಸೌಭಾಗ್ಯ ಓದೋದು ರಾಯ. ಕ್ರಾಂತಿ ನನ್ನ ತಮ್ಮ ಕ್ರಾಂತಿ. ಅಯ್ಯೋ ದೇವರೇ. ತಮ್ಮ ಲಕ್ಷ್ಮಿಗೆ ಓಡೋಣ. ಅಣ್ಣ
ಅಣ್ಣ ಕ್ರಾಂತಿ ನಿನ್ನ ಗುರು ಭೀಮರಾಯ ಸಾಯುವ ಮೊದಲು ನಿನಗೆ ಕಾಣಿಕೆ ಕೊಡ್ತಾರಪ್ಪ, ಕಾಣಿಕೆ ಕೊಡ್ತಾರೆ. ಅತ್ತಿಗೆಮ್ಮ ಏನಾಯ್ತಮ್ಮ ಏನಾಯ್ತು ಏನಾಯಿತು ನಿಮಗೆ ಗುರುಗಳೇ ಏನಾಯಿತು ಅತ್ತಿಗೆಮ್ಮ ಈ ನಿಮ್ಮ ನಂದ ಗೋಕಲದಲ್ಲಿರುವ ಈ ನಮ್ಮ ಪುಟ್ಟ ಪುಟ್ಟ ಹೆಜ್ಜೆ ಹಿಡಿದು ಪುಟ್ಟ ಕೃಷ್ಣ ಬರುತ್ತಾನೆಂದು ಆ ಜೋಗರದಲ್ಲ ಕಟ್ಟಿಕೊಂಡಿದ್ದ ಕನಸು ನುಚ್ಚು ನೂರಾಗಿ ಹೋಯಿತು ಅತ್ತಿಗೆಮ್ಮ ಅತ್ತಿಗೆಮ್ಮ ಈ ನಿನ್ನ ಮೈದೂರ ಕುರ್ಚಿಯಲ್ಲಿ ಕೆಳಗೆ ಬದುಕ ತಂದಿನಿ ಹೇಳಮ್ಮ ಹೇಳು ಗುರುಗಳೇ ಈ ನಿಮ್ಮ ಶಿಷ್ಯರ ಮೇಲೆ ಅದೆಷ್ಟು ಪ್ರೀತಿ ಅದೆಷ್ಟು ಗುರುಗಳೇ ಕುರ್ಚಿಯಲ್ಲಿ ಎದ್ದು ಬೆಳ್ಳಿ ಕಡಗ ತಂದಿನಿ ನೋಡಿ ಗುರುಗಳೇ ನೋಡಿ ಗುರುದೇವ ಅಣ್ಣ ಅಣ್ಣ ಮರಳಿ